ಎಸ್ ಹಾಗಾದ್ರೆ ಎಸ್ ಜಾನಕಿ ಅವರ ಅಣ್ಣ ಏನು ಮಾಡ್ತಾ ಇದ್ರು ಆ ವಿಚಾರವನ್ನು ನೋಡೋಣ. ಬ್ಯಾಂಡ್ ಸೆಟ್ ಬಾರಿಸ್ತಾ ಇದ್ರಂತೆ ಗಾಯಕಿ ಜಾನಕಿ ಅಣ್ಣ. ಆದರೆ ಇಲ್ಲೇ ಮದುವೆ ಆಗಿದೆ ಅಂತ ಎಲ್ಲೂ ಹೇಳಲಿಲ್ಲ. ಎಸ್ ಜಾನಕಿ ಹುಟ್ಟೂರಿನ ಬಗ್ಗೆ ಎಲ್ಲೂ ಮಾತಾಡಿರಲಿಲ್ಲ. ಅವರಿಗೆ ಹೇಳುವ ಮನಸ್ಸಿಲ್ಲ ಅಂದರೆ ಯಾಕೆ ಕೇಳಬೇಕು? ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾವು ಯಾಕೆ ಅವರನ್ನು ಕೆದಕಬೇಕು? ಜಾನಕಮ್ಮ ಸಂಬಂಧಿ ಎನ್ನುವ ಜಯ ವಿಕ್ರಮ್ ಅವರ ಮಾತಿದು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್. ಜಾನಕಮ್ಮ ಅವರ ದೂರದ ಸಂಬಂಧಿ ಅಂತ ಹೇಳಲಾಗುವ ಜಯ ವಿಕ್ರಮ್ ಅವರ ಮಾತೇನು ಬನ್ನಿ ಕೇಳಿಸ್ಕೊಳ್ಳೋಣ. ಅವರು ಇಲ್ಲಿ ಕೋಡಿಂಬಾಡಿ ಹತ್ರ ಕಾಂತಲಿಕೆ ಅಂತ ಹೇಳಿ ಅವರ ಹುಟ್ಟೂರು. ಅಣ್ಣ ತಮ್ಮ ಅಂದ್ರೆ ಅಣ್ಣ ಏನೋ ಒಂದು ಬ್ಯಾಂಡ್ ಸೆಟ್ ಇದೆಲ್ಲ ಮಾಡ್ತಿದ್ರಂತ ಅವರು. ಮತ್ತೆ ಅವ್ರಿಗೆ ಅಕ್ಕ ತಂಗಿ ಅಂತ ಇದ್ರು. ಅವರನ್ನ ಅದನ್ನ ಕೇಳಿ ಅಲ್ಲೇ ಸೆಟ್ಲ್ ಆಗಿದ್ರು. ಅವರು ಸೆಟ್ಲ್ ಆದ್ರು. ಅದನ್ನ ಮತ್ತೆ ಅವರು ಇಲ್ಲಿಗೆ ಬಂದು ಅದನ್ನ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಅಂದ್ರೆ ಅವರು ಅಲ್ಲಿ ಮದುವೆ ಆಗಿ ಮಕ್ಕಳೆಲ್ಲ ಆಗಿದ್ದಾರೆ. ಇಲ್ಲಿ ಅಂದ್ರೆ ಪೂರ್ವಾಶ್ರಮ ಮುಂಚಿನ ಅದನ್ನ ಬಿಟ್ಟೆ ಹೋದ್ ನೋಡಿ ಅವರು. ಹೆಚ್ಚಿನ ಅಂಶ ನನ್ನ ಲೆಕ್ಕದಲ್ಲಿ ಅವರು ಮದುವೆ ಆಗ್ಲಿಲ್ಲ ಅಂತ ಹೇಳಿ ಹೋಗಿರ್ಬೇಕು ಹೆಚ್ಚಿನ ಅಂಶ. ಅವರು ಈ ಮ್ಯೂಸಿಕ್ ಇದ್ರಲ್ಲೆಲ್ಲ ಸ್ವಲ್ಪ ಇಂಟ್ರೆಸ್ಟ್ ಇತ್ತು. ಫಿಲ್ಮ್ ಆಕ್ಟರ್ ಲಿಂಕ್ ಇತ್ತು ಅವರಿಗೆ, ತಬಲಾ ವಾದಕರೇನು. ಅವರ ಮಗೊಬ್ರು ನನಗೆ ಫ್ರೆಂಡ್ ಆಗಿದ್ರು. ಅವ್ರ ಹತ್ರ ನಾನು ಈ ವಿಚಾರವನ್ನು ಹೇಳುವಾಗ ಅವರೊಮ್ಮೆ ಎಷ್ಟೋ ನಾವೊಂದು 4-5 ವರ್ಷ ಮುಂಚೆ ಇದು. ಆ ನಂತರ ಅವ್ರ ಹತ್ರ ಹೇಳುವಾಗ ಅವರು ಅದನ್ನ ಕೇಳಿದ್ರಂತ. ಅವ್ರ ಹತ್ರ ಕೇಳುವಾಗ ಇಲ್ಲ ನಾನು ತಮಿಳ್ನಾಡಿನವರು ಅಂದ್ರೆ ಈ ವಿಚಾರವನ್ನು ಕೇಳಿಲ್ಲ ಅವರು. ಅವರು ನಿಮ್ಮ ಹುಟ್ಟಿಯಲ್ಲಿ ಅದು ಅಂತೇಳಿ ಕೇಳುವಾಗ ಈ ರೀತಿ ನಾನು ತಮಿಳ್ನಾಡು ಹಾಗೆ ಅಂತ ಹೇಳಿದ್ರಂತೆ. ಮತ್ತೆ ನಾವು ಅದು ಅವರೇ ಒಪ್ಪಿಕೊಳ್ಳಿಕ್ಕೆ ಅದು ತಯಾರಿಲ್ಲ ಅಂತ ಹೇಳುವಾಗ ನಾವು ಅದನ್ನ ಹೇಳಲಿಕ್ಕೆ ಆಗೋದಿಲ್ಲ. ಮತ್ತೆ ಜಾಸ್ತಿ ನಾವು ಅದನ್ನ ಬಿಟ್ಬಿಟ್ಟೆವು. ಇತ್ತೀಚೆಗೆ ಅಲ್ಲಿ ಹತ್ರದ ಶಾಂತಿನಗರದಲ್ಲಿ ಏನೊಂದು ಅಷ್ಟಮಂಗಲ ಪ್ರಶ್ನೆ ಆಗುವಾಗ ಅಲ್ಲಿ ಏನೋ ಇದ್ರಲ್ಲಿ ಬಂದಿತ್ತಂತೆ, ಚಿಂತನೆ ಮಾಡುವಾಗ ನಿಮ್ಮ ಊರಿನವರೊಬ್ರು ದೊಡ್ಡ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆ ಹೆಸರು ಮಾಡಿದವರು ಇದ್ದಾರೆ ಅಂತ ಹೇಳಿ ಬಂದಿತ್ತಂತೆ. ಫೈನ್, ಬಹಳ ಪ್ರಬುದ್ಧತೆಯಿಂದ ಮಾತನಾಡಿದರು. ಅವರಿಗೆ ಈ ವಿಚಾರ ಅಂದರೆ ಎಸ್ ಜಾನಕಮ್ಮ ಅವರಿಗೆ ಈ ವಿಚಾರದ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ ಅಂತ ಹೇಳುವಾಗ ಅವ್ರ ಮನಸ್ಸಿನಲ್ಲಿ ಏನೋ ಇರಬೇಕು. ವೈ ಶುಡ್ ವಿ ಡಿಸ್ಟರ್ಬ್ ಹರ್? ನಾವು ಯಾಕೆ ಅವರನ್ನು ಕೇಳಬೇಕು? ಹಾಗಿದ್ರೆ ಫೇರ್ ಎನಫ್, ಫೈನ್. ಕಾಂತಳಿಕೆ ಮಂದಿ ಏನೋ ಜಾನಕಿ ನಮ್ಮೂರಿನವರು ಅಂತಾರೆ. ಆದರೆ ಅನ್ನೋದೇ ಈಗ ಪಾಯಿಂಟ್. ವಾಟ್ ಈಸ್ ದಟ್ ಪಾಯಿಂಟ್? ಕಾಂತಳಿಕೆ ಜನ ಜಾನಕಿ ನಮ್ಮೂರಿನವರು ಅಂತ ಹೇಳ್ತಿದ್ದಾರೆ. ಆದರೆ ಜಾನಕಿ ಅವರದ್ದು ಕರ್ನಾಟಕ ಮೂಲವಲ್ಲ. ಈ ವಾದವೇ ತಪ್ಪು ಅಂತಾರೆ ಕೇರ್ ಟೇಕರ್ ನವೀನ್. ಎಸ್ ಜಾನಕಿ ಅವರು ಕರ್ನಾಟಕ ಮೂಲದವರಲ್ಲ ಅನ್ನುವ ಮಾತನ್ನು ಕೂಡ ಯಾರು ಹೇಳ್ತಾ ಇದ್ದಾರೆ? ಅವರ ಕೇರ್ ಟೇಕರ್ ನವೀನ್ ಅನ್ನೋರು ಹೇಳ್ತಿದ್ದಾರೆ. ಅವರು ಮೂಲತಃ ತೆಲುಗು ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರು, ಗುಂಟೂರು ಮೂಲದವರು. ಜಾನಕಿ ತಾಯಿ ಚಿಕ್ಕ ವಯಸ್ಸಿನಲ್ಲೇ ತೀರಿಕೊಂಡಿದ್ರು. ಜಾನಕಿ ತಾಯಿ ಸತ್ಯವತಿ, ತಂದೆ ಶ್ರೀರಾಮಮೂರ್ತಿ. ಜಾನಕಿ ತಂದೆ ದೊಡ್ಡ ಆಯುರ್ವೇದ ಪಂಡಿತರು ಅಂತ ಜಾನಕಮ್ಮನವರ ಕೇರ್ ಟೇಕರ್ ಆಗಿದ್ದಂಥ ನವೀನ್ ಅವರು ಹೇಳ್ತಾ ಇದ್ದಾರೆ. ಜಾನಕಿ ಜನ್ಮ ರಹಸ್ಯ ಗೊಂದಲಕ್ಕೆ ತೆರೆ ಎಳೆಯಲು ನವೀನ್ ಯತ್ನಿಸ್ತಾ ಇದ್ದಾರೆ. ಕಾಂತಳಿಕೆ ಮಂದಿ ಏನೋ ಜಾನಕಿ ನಮ್ಮೂರಿನವರು ಅಂತಾರೆ. ಆದರೆ ಇದೇನ್ರಿ ಇದು ಕಹಾನಿ ಮೇ ಟ್ವಿಸ್ಟ್ ಹೇ ಅನ್ನುವ ಹಾಗೆ ಜಾನಕಮ್ಮ ಅವರದ್ದು ಕರ್ನಾಟಕ ಮೂಲ ಅಲ್ಲ ಅಂತ ನವೀನ್ ಅವರು ಹೇಳ್ತಾ ಇದ್ದಾರೆ ಅನ್ನುವ ಒಂದು ಪ್ರಶ್ನೆ ಕೂಡ ಇಲ್ಲಿ ಬಹಳ ಗಂಭೀರವಾಗಿ ಸದ್ದು ಮಾಡುತ್ತೆ. ಎಸ್ ಜಾನಕಿ ಅವರು ಕರ್ನಾಟಕ ಮೂಲದವರಲ್ವಾ? ಅವರು ಮೂಲತಃ ತೆಲುಗು ಬ್ರಾಹ್ಮಣ ಸಂಪ್ರದಾಯಕ್ಕೆ ಸೇರಿದವರು ಅನ್ನುವ ಮಾತು ನವೀನ್ ಅವರದ್ದು. ಹೂ ಈಸ್ ಹಿ? ಹಿ ವಾಸ್ ಅ ಕೇರ್ ಟೇಕರ್ ಆಫ್ ಎಸ್ ಜಾನಕಮ್ಮ. ಈ ವಿಚಾರದ ಬಗ್ಗೆ ಮಾತನಾಡೋಣ.
ಇಷ್ಟೊತ್ತವರೆಗೂ ಕಾಂತಳಿಕೆಯ ಗ್ರಾಮಸ್ಥರನ್ನು, ಆ ಕುಟುಂಬ ಸದಸ್ಯರನ್ನು, ಅರ್ಚಕರನ್ನು ನನ್ನ ಕಲೀಗ್ ರವಿ ಸರ್ವಿ ಅವರು ಮಾತನಾಡಿಸಿದರು.